ಸಾಕು ಜೋರ್ ತೆಗಿಲಪ್ಪ ಪಡಿ ತೆಗಿಬೇಡ ಏನೋ ಬಿಡು ತೆಗಿತಾರೆ ಸ್ವಲ್ಪ ಇಲ್ಲಿ ಹುಡುಗರು ತಂದೆ ಯಾರು ಅಂತ ಇವ್ರು ಯಜಮಾನ್ರೆ ತೀರೋ ಇರೋದಲ್ವ ಇವ್ರು ಯಜಮಾನ್ರೆ ತೀರೋಗಿರೋದು ಯಜಮಾನ್ರು ಈಗ ಭೂಮಿ ನಮ್ಗೆ 1 ಎಕರೆ ಐತೆ. ಏನ್ ಹಾಕಿದ್ದಾರೆ? ಅದಕ್ಕೆ ಜೋಳ ಹಾಕಿದ್ದೇವೆ. ಜೋಳ ಕಾಯಿಲ್ ಬಂದಿಲ್ಲ ಹೋಗಿ. ಈಗ ದುಡಿಯೋರು ಯಾರು ಇದ್ದಾರೆ? ದುಡಿಯೋರು ಯಾರು ಇಲ್ಲ. ಕೆಲಸ ಮಾಡೋರೆಲ್ಲ ಅವ್ರ ಕೈಲಿಂದ ನಡೀತೈತೆ. ಹಸು ಸಾಕೊಂಡಿತ್ತು, ಹಸುನಲ್ಲಿ ಹಂಗ ಮಾಡ್ಕೊಂಡು ಹೋಗ್ತೇವೆ. ಈಗ ದಯಮಾಡಿ ನಿಮ್ಗೆ ಅದರ ತೊಂದರೆ ಇದ್ರೆ ತಿಳಿಸಿ. ನಾವು ಈ ಬಂದಿರೋ ದುಡ್ಡು ಡಿಪಾಸಿಟ್ ಹಾಕೊಳ್ಳಿ. ಅದ್ರಲ್ಲಿ ಬರೋ ಬಡ್ಡಿನ ನೀವು ನಿತ್ಯ ನಿಮ್ಮ ಸಂಸಾರ ನಡೆಸೋಕ್ಕೆ ಅದನ್ನು ಬಳಸ್ಕೊಳ್ಳಿ. ಹಣನ 7 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಹೇಳಿ. ಅದರಲ್ಲಿ ಏನು ಬರುತ್ತೋ ಬಡ್ಡಿ ಅದು ಸಂಸಾರ ನಡೆಸಿ. 1 ಎಕರೆ ಭೂಮಿ ಇದೆ, ಇದರಲ್ಲಿ ಏನು ಬರುತ್ತೋ ಕಿಂಚಿತ್ತು ಬರ್ಬೋದು. ಅದರ ಆದಾಯ ಸಂಸಾರ ಮೇಂಟೈನ್ ಮಾಡೋದಕ್ಕೆ ಈ 7 ಲಕ್ಷ ರೂಪಾಯಿ ಫಿಕ್ಸೆಡ್ ಡಿಪಾಸಿಟ್ ಇರುತ್ತೆ. ಸ್ವಲ್ಪ ಹಣ ಬರುತ್ತೆ, ನಿಮಗೆ ಅನುಕೂಲ ಆಗ್ಬೋದು. ಮಗ ಇದ್ದಾನೆ? ಎಷ್ಟು ವರ್ಷ? ಮಗ ಒಂದು 24 ವರ್ಷ. 24 ವರ್ಷ. ಅವ್ನು ಕರ್ಕೊಂಬರಕ್ಕೆ ಹೋಗಿದ್ದೆ ಇವರಲ್ವೇ ಈಗ ಗಂಟೆ ಮಾತಾಡ 5 ಲಕ್ಷ ತೀರೋಗರಿಗೆ ಕೊಟ್ಟಿದ್ದಾರೆ. ಹಣ ಬರುತ್ತದೆ. ಪ್ರಧಾನಮಂತ್ರಿಗಳು 7 ಲಕ್ಷ ಕೊಡ್ತಾರೆ. ಸಣ್ಣ ಪಾರ್ಟಿ ಮೊನ್ನೆ ಹೇಳೋಗಿದ್ರೆ ಕಾರ್ಯಕ್ಕೆ ಸಾಹೇಬ್ ದೊಡ್ಡವರು 1 ಲಕ್ಷ ಕೊಡ್ತಾವ್ರೆ. ಸತ್ತಿರುವರು ಕಳಿಸ್ಕೊಡ್ತೀನಿ. 10 ಜನಕ್ಕೂ 10 ಲಕ್ಷ ರೂಪಾಯಿ. ಎಣ್ಣೆ ಬಂದು ಹೋಗಿದ್ದಾರೆ. 25 ಈಗ ನೆನ್ನೆ ಎಲ್ಲ ನಮ್ಮ ಹಾಸನ MLA ಸ್ವರೂಪ್ ಅವರು, ನಮ್ಮ MLA ಸುರೇಂದ್ರ ಅವರು, ರೇವಣ್ಣವರು, ನಮ್ಮ HK ಕುಮಾರಸ್ವಾಮಿ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ನಮ್ಮ ಸಣ್ಣ ಪಾರ್ಟಿ ಆದರೂ ಪಾರ್ಟಿಯಿಂದ ಅದು ಸರ್ಕಾರದಿಂದ ಬರೋದು. ಇದು ನಮಗೆ ಸರ್ಕಾರ ಇಲ್ಲ. ಅದು ಸಣ್ಣ ಒಂದು ಸೇವೆನ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು ಎರಡನೇದು, ನಿಮಗೆ ಬೇರೆ ಸಮಸ್ಯೆ ಇದ್ರೆ ನಾ ಇನ್ನೂ ಕೆಲವು ಕಾಲ ಬದುಕಿರ್ತೇನೆ. ರೇವಣ್ಣ MLA ಆಗಿರ್ತಾರೆ. ಇಲ್ಲಿ ನಮ್ಮ ಸುರೇಶ್ MLA ಆಗಿದ್ದಾರೆ. ಈ ಕ್ಷೇತ್ರಕ್ಕೆ ಸ್ವರೂಪ್ ಅವರು ಹಾಸನ ಕ್ಷೇತ್ರ
ಸ್ವಲ್ಪ ಹಿಂದೆ ಬನ್ನಿ ಎಲ್ಲರೂ